ರಾಜ್ಯ ರಾಜಕಾರಣದಲ್ಲಿ ಬಿಗ್ ವಿಕೆಟ್ ಪತನ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರು ಕೊನೆಗೂ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಗೇಂದ್ರ ತಮ್ಮ ಅಧಿಕೃತ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ರಾಜೀನಾಮೆಗೆ ಅಸಲಿ ಕಾರಣವೇನು ಅಂತ ನೋಡೋದಾದ್ರೆ, ಕಳೆದ ಕೆಲವು ದಿನಗಳಿಂದ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಸದನದಲ್ಲಿ ತೀವ್ರ ಗಲಾಟೆಯನ್ನ ಮಾಡಿದ್ವು. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಬಳ್ಳಾರಿಯವರೆಗೆ 170 ಕಿಲೋಮೀಟರ್ಗಳ ಬೃಹತ್ ಪಾದಯಾತ್ರೆ ನಡೆಸೋದಾಗಿ ಬಿಜೆಪಿ ಸರ್ಕಾರಕ್ಕೆ ಹೆದರಿಕೆ ಕೂಡ ಹಾಕಿತ್ತು. ಈ ಬೃಹತ್ ಹೋರಾಟ ಮತ್ತು ಸರ್ಕಾರದ ಮೇಲಿನ ರಾಜಕೀಯ ಒತ್ತಡ ಹೆಚ್ಚಾಗ್ತಿದ್ದಂತೆ ಪಕ್ಷಕ್ಕೆ ಮುಜುಗರ ತಪ್ಪಿಸಲು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ರಾಜೀನಾಮೆಗೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಫೋನ್ನಲ್ಲಿ ಚರ್ಚಿಸಿದ ಅವರು, ಕಾನೂನುಬದ್ಧವಾಗಿ ಪ್ರಕರಣದಿಂದ ಮುಕ್ತರಾಗಿ ಬಂದ ಮೇಲೆಯೇ ಮತ್ತೆ ಸಂಪುಟ ಸೇರ್ತೀನಿ ಅಂತ ಹೇಳಿದ್ದಾರೆ. ಮೇ 2024ರಲ್ಲಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡು ಬರೆದಿಟ್ಟಂತ ಡೆತ್ ನೋಟ್ ಆಧರಿಸಿ ಇಡಿ ಮತ್ತು ಸಿಬಿಐ ತನಿಖೆ ಆರಂಭ ಮಾಡಿದ್ರು. ಆಗ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ನಾಗೇಂದ್ರ ಮೊದಲ ಬಾರಿಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆದ್ರೆ ಆಗಸ್ಟ್ 3ರಂದು ನಡೆದ ಸಂಪುಟ ವಿಸ್ತರಣೆ ವೇಳೆ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಲಾಗಿತ್ತು. ಇದೀಗ ವಿಪಕ್ಷಗಳ ಪಾದಯಾತ್ರೆ ಭೀತಿಯಿಂದ ಅವರು 2ನೇ ಬಾರಿಗೆ ರಾಜೀನಾಮೆ ಕೊಡುವಂತಾಗಿದೆ. ಮುಂದಿನ ಸಚಿವರು ಯಾರು ಎನ್ನುವ ಪ್ರಶ್ನೆ ಎತ್ತಿದೆ. ಹೌದು, ಬಿ ನಾಗೇಂದ್ರ ನಿರ್ಗಮನದಿಂದ ಖಾಲಿಯಾದ ಸಚಿವ ಸ್ಥಾನಕ್ಕೆ ಅದೇ ಎಸ್ಟಿ ಸಮುದಾಯಕ್ಕೆ ಸೇರಿದ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಈ ರಾಜೀನಾಮೆ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಖಾಲಿಯಾದಂತ ಸಚಿವ ಸ್ಥಾನಕ್ಕೆ ಯಾರು ಬರಬಹುದು? ಕಮೆಂಟ್ ಮಾಡಿ.